ಬಹುಶಃ ನಾನು ಕೇಳಂತ ವಿಚಾರಗಳು ನೋಡಿದಂತ ಟೈಮಲ್ಲಿ ಮುಂಚೆಯಿಂದ ಕೂಡ ಈ ಸರ್ಕಾರ ಬಂದಂತ ಟೈಮಲ್ಲಿ ಎಲ್ಲ ವಾಲ್ಮೀಕಿ ವಿಚಾರಗಳಲ್ಲಿ ಬಂದಂತ ಟೈಮಲ್ಲಿ ಇವತ್ತು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಮಾಡಿದ್ರು. ಮೊದಲನೇದು. ಎರಡನೇ ತಪ್ಪು ಏನು ಮಾಡಿದ್ರು, ಇಲ್ಲಿ ತನಕ ಇದೆ 187 ಕೋಟಿ ರೂಪಾಯಿ ವಾಪಸ್ ಕೂಡ ಕಟ್ಟಿಲ್ಲ. ಇವತ್ತು ಕೇವಲ ಮಂತ್ರಿಗಳನ್ನ ನಾಗೇಂದ್ರವ್ರನ್ನ ರಾಜೀನಾಮೆ ತಗೊಂಡ್ರೆ ರಾಜೀನಾಮೆ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಇವತ್ತು ನಾಗೇಂದ್ರ ಅವರು ತಪ್ಪು ಮಾಡಿದಾರೆ, ರಾಜೀನಾಮೆ ತಗೊಂಡಿದಾರ. ಅದೇ ರೀತಿಯಲ್ಲಿ ನಮ್ಮ ಇವರು ರಾಜಣ್ಣವರು ಏನು ತಪ್ಪು ಮಾಡಿದ್ರೆ ಕೂಡ ಅವರಂತ ಭ್ರಷ್ಟಾಚಾರ ಮಾಡಿದ್ರು, ಜೈಲಿಗೆ ಹೋದ್ರು. ಇವತ್ತು ಅವ್ರ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಏನು ಕೋಪರೇಟಿವ್ ಅಲ್ಲಿ. ಇವತ್ತು ರಾಜಣ್ಣವ್ರನ್ನ ಇಲ್ಲಿ ತನಕ ಇದೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅವ್ರು ರಾಜೀನಾಮೆ ತಗೊಂಡ್ರಿ, ರಾಜೀನಾಮೆ ತಗೊಂಡ್ರೆ ಎದಕ್ಕೋಸ್ಕರವಾಗಿ ರಾಜೀನಾಮೆ ತಗೊಂಡಿವಿ ಇಲ್ಲಿ ತನಕ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ನಿಮ್ಮ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಯಾರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಇವತ್ತು ಗಲಭೆ ಆದಂತ ಟೈಮಲ್ಲಿ ಇವತ್ತು ಯಾರನ್ನು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು ಶಾಸಕನ ಹಿಡ್ಕೊಂಡು ಇಷ್ಟೊಂದು ಒಂದು ಕೊಲೆ ಆದ್ರೆ ಇಲ್ಲಿ ತನಕ ಕೂಡ ಕಾದ್ಕೊಂಡು ಕುಂತೀರಿ ಅಂದ್ರೆ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವ್ರು ಅರೆಸ್ಟ್ ಮಾಡಂತ ವಿಚಾರದಲ್ಲಿ ನೀವೆಲ್ಲ ಒಂದು ಕಡೆ ಮೀನಾವೇಶ ಮಾಡ್ತಾ ಇದ್ರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡಿಲ್ಲ, ಅವ್ರು ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇವತ್ತು ಒಂದು ವಿಚಾರಗಳನ್ನ ಹೇಳ್ತೀನಿ. ಬಹುಶಃ ನಾನು ಇದಕ್ಕಿಂತ ಮುಂಚೆ ನಾನು ನೋಡ್ತಾ ಇದ್ದೆ, ನಾನು ಕೂಡ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀವಿ. ಏನು ಯಡಿಯೂರಪ್ಪ ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದ ಅವ್ರ ಅವಧಿಯಲ್ಲೇ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಆಗಿದ್ವಿ. ನಂತರ ಬೊಮ್ಮಾಯಿಯವರ ಅವಧಿಯಲ್ಲಿ ಕೂಡ ನಾನು ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲಿ ಕೂಡ ಅವ್ರು ಮಂತ್ರಿ ಆಗಿ ಕೆಲಸ ಮಾಡಿದ್ವಿ. ನಮ್ಗೆ ಅಷ್ಟು ಅನುಭವ ಇದೆ. ಯಾಕಂದ್ರೆ ಇವತ್ತು ನಾನು ನೋಡಂತ ಟೈಮಲ್ಲಿ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂತ ಟೈಮಲ್ಲಿ ನನಗೆ ನೆನಪು ಬರ್ತಾ ಇರುವಂತ ವಿಚಾರ ಏನಂದ್ರೆ ಕೆಜಿಹಳ್ಳಿ ಡಿಜೆಹಳ್ಳಿ. ಈ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣ ನೋಡಿದಂತ ಟೈಮಲ್ಲಿ ಅವತ್ತಿನ ಶಾಸಕರಾದ ಪುಲಕೇಶಿ ನಗರದ ಶಾಸಕರಾದಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಯ ಮೇಲೆ ಇದೇ ರೀತಿ ಗುಂಡಾಗಿರಿಗೆ ಕೆಲವೊಂದು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರೆ ಆ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ದಾಳಿ ಮಾಡಿ ಅವ್ರ ಮನೆ ಸುಟ್ಟಾಕಿದ್ರು. ಅವತ್ತು ಅವರು ಅಖಂಡ ಶ್ರೀನಿವಾಸ್ ಅವ್ರ ಮನೆ ಸುಟ್ಟಾಕಿದ ನಂತರ ಅವರು ಏನು ಮಾಡಿದ್ರು, ರಾಜಕೀಯವಾಗಿ ಮುಗಿಸಿದ್ರು. ಅಖಂಡ ಶ್ರೀನಿವಾಸ್ ಅವರು ಮನೆ ಸುಟ್ಟಿ ಯಾರು ಸುಟ್ಟಿದಂತವ್ರು ಅವ್ರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವರು ರಾಜಕೀಯವನ್ನೇ ಮುಗಿಸಂತ ಕೆಲಸ ಮಾಡಿದ್ರು. ಅಖಂಡ ಶ್ರೀನಿವಾಸ್ ಒಬ್ಬ ದಲಿತ ನಾಯಕ ಆಗಿದ್ರು, ಅವ್ರ ಮನೆ ಸುಟ್ಟಿದ್ರು. ಅವ್ರ ಮನೆ ಸುಟ್ಟಿದ ನಂತರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ ದಲಿತ ಶಾಸಕರಿಗೆ ಇವತ್ತು ಮೋಸ ಮಾಡಂತ ಕೆಲಸ ಅವತ್ತು ಆಯ್ತು. ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂತ ನಾಯಕ ಅವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಿಂದುಳಿದಂತ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವಾಕಿ ಬೆದರಿಸುವಂತ ಕೆಲಸ ಇವತ್ತು ಮಾಡುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡುವಂತ ಕೆಲಸ ಆಗಬೇಕು. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ಆಗಬೇಕು. ಅವತ್ತು ಏನು ಅಖಂಡ ಶ್ರೀನಿವಾಸ್ ಅವರಿಗೆ ಏನು ಸಂಪತ್ ರಾಜನ್ ಅಂತವರು ಏನು ಅವತ್ತು ಅವ್ರ ಮನೆ ಸುಟ್ಟಾಕಿದ್ರು, ಅವರೆಲ್ಲರೂ ಕೂಡ ಯಾರ ಜೊತೆಲಿ ಅಡ್ಡಾಡ್ತಾರೆ ಅನ್ನೋ ವಿಚಾರ ಕೂಡ ನಿಮ್ಗೆಲ್ಲ ಗೊತ್ತಿರೋ ಕಾರಣ ಇವತ್ತು ಬಹಳಷ್ಟು ಮಂದಿ ಕಾಂಗ್ರೆಸ್ನ ಹಿಂಬಾಲಕರು ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರೋ ಕಾರಣ ಒಬ್ಬರು ಅಮಾಯಕ ಡೆತ್ ಆಗಿರೋ ಕಾರಣ ಅವ್ರು ಆದಷ್ಟು ಶೀಘ್ರದಲ್ಲಿ ಅವ್ರು ಬಂಧಿಸಬೇಕನ್ನೋ ಒತ್ತಾಯ ಕೂಡ ನಾನು ಮಾಡ್ತೇನೆ. ಅಲ್ಲ, ಅವರು ಅಕಸ್ಮಿತವಾಗಿ ಈ ರೀತಿ ಅವರು ಅರೆಸ್ಟ್ ಮಾಡ್ಲಕ್ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ತನಕ ಆಗಿದೆ. ಒಬ್ಬರು ಅಂಗರಕ್ಷಕರಿಂದ ಫೈರ್ ಆದ ನಂತರ ಒಬ್ಬ ವ್ಯಕ್ತಿ ಸತ್ತೋದ ನಂತರ ಕೂಡ ಅವ್ರು ಏನ್ ಹೇಳ್ತಾ ಇದ್ರ, ಅವ್ರ ರೈಫಲ್ಗಳೆಲ್ಲ ಕೂಡ ಯಾರು ಇವತ್ತು ಖಾಸಗಿ ವ್ಯಕ್ತಿಗಳು ಯಾರಿದ್ದಾರೋ ಅವ್ರ ಗುಂಡು ಏನ್ ಹಾರಿದೇನೋ ಆ ಹುಡುಗ ಸತ್ತಂತ ದೇಹದಲ್ಲಿ ಏನಿದೇನೋ ಆ ದೇಹದಲ್ಲಿ ಇದ್ದಂತ ಟೈಮಲ್ಲಿ ಅಂಗರಕ್ಷಕಗಳಿಂದನೇ ಹಾರಿದೇನಂತ ವರದಿ ಬಂದ ನಂತರ ಕೂಡ ಇಲ್ಲಿ ತನಕ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಆಗ್ಲಿಲ್ಲ.
ಅರೆಸ್ಟ್ ಮಾಡೋಂಥ ಕೆಲಸ ಆಗ್ಲಿಲ್ಲ ಅಂದ್ರೆ ನೀವು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವೇನ್ ಮಾಡಕ್ ಹೋರಾಟ ಮಾಡಬೇಕಾಗುತ್ತೆ. ಪಾದಯಾತ್ರೆಯನ್ನು ಕೂಡ ನಾವು ತೀರ್ಮಾನ ಇಲ್ಲಿ ತನಕ ತಗೊಂಡಿಲ್ಲ, ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅಲ್ಲ, ಖಂಡಿತವಾಗಿ ಇದೇ ರೀತಿ ನೆಗ್ಲಿಜೆನ್ಸ್ ಮಾಡಿಕೊಂಡೋದ್ರಿಗೆ ನಾವು ಖಂಡಿತವಾಗಿ ಪಾದಯಾತ್ರೆ ಮಾಡಂತ ಕೆಲಸ ಮಾಡ್ತೀವಿ. ಈ ಕುರಿತು ನಿನ್ನೆ ವಿಜಯೇಂದ್ರ ಅವ್ರ ಹತ್ರ ಏನಾದ್ರು ಡಿಸ್ಕಷನ್ ಮಾಡಿದ್ರೆ ಇಲ್ಲಿ ಏನು ಡಿಸ್ಕಷನ್ ಮಾಡಿಲ್ಲ, ಇಲ್ಲಿ ತನಕ ಆಗಿದೆ. ನಾವು ಅವ್ರಿಗೆ ನನಗೆ ಬಂದಂತ ಪ್ರಾಥಮಿಕ ವರದಿ ಏನಿದೆನೋ, ಪ್ರಾಥಮಿಕ ಇನ್ಫಾರ್ಮೇಶನ್ ಏನಿದೆನೋ, ಅವ್ರನ್ನ ಗನ್ಮ್ಯಾನ್ಗಳು ಏನಿದಾರೋ, ಯಾರು ಇವತ್ತು ಗುಂಡು ಆರಿಸಿ ಯಾರೋ ಒಬ್ಬ ಹುಡುಗ ಸತ್ತೋಗಿದನೋ, ಆ ಹುಡುಗ ಆರಿಸಿದಂತ ಹುಡುಗ ಸತ್ತ ಮೇಲೆ ಕೂಡ ಇಲ್ಲಿ ತನಕ ಇದೆ, ಅವ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಅವ್ರು ಸಿಕ್ಕಿಲ್ಲಂತೆ. ಇದೆಂತದ್ದು ಇದು, ಅವ್ರು ಸಿಕ್ಕಿಲ್ಲ ಅನ್ನಂಥದ್ದು ಏನೋದು. ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಏನಂತಾರೆ ಸರ್, ಯಾವ ಹಂತದಲ್ಲಿ ತನಿಖೆ ಇದೆ ಅಂತ ಹೇಳ್ತಾರೆ? ಅಲ್ಲ, ಅಕಸ್ಮಾತ್ ಅವ್ರು ಹೇಳ್ತಾ ಇರೋಂಥ ಪ್ರಕಾರ ಗನ್ನುಗಳು ಹಿಡ್ಕೊಂಡಾರಂತೆ. ಆ ಗನ್ನುಗಳು ಹಿಡ್ಕೊಂಡ್ರೆ ಅವ್ರು ಅಪ್ಸ್ಟ್ಯಾಂಡಿಂಗ್ ಇದ್ದಾರಂತೆ. ಅದಕ್ಕೆಂತದ್ರಿಂದ ನನಗೆ ಏನು ಗೊತ್ತಿಲ್ಲ. ಸರಿ, ಮತ್ತೆ ಇವ್ರು ಏನಾದ್ರು ಬರ್ತಾ ಇದ್ದಾರೆ ಸರ್? ಅಶೋಕ್ ಅವರು ಏನಾದ್ರು ಬರ್ತಾ ಇದ್ದಾರೆ? ಅಶೋಕ್ ಯಾವುದೇ ಮಾಹಿತಿ ಇಲ್ಲ. ಆಲ್ರೆಡಿ ನಮ್ಮ ನಾಯಕರಾದಂತ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿಯವರು ಎಲ್ಲರೂ ಕೂಡ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬೇಕೆಂದು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲ ಅಲ್ಲ, ಇಲ್ಲಿ ತನಕ ಅದೇ ತೀರ್ಮಾನ ತಗೊಂಡಿಲ್ಲ. ತೀರ್ಮಾನ ತಗೊಂಡಿದ್ರೆ ಅಕಸ್ಮಿತವಾಗಿ ಈ ನೆಗ್ಲೆಜೆನ್ಸ್ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಏನು ಹೆಂಗ ಎತ್ತ ಅನ್ನೋದು ಮತ್ತೆ ತಿಳ್ಕೊಂಡು ಹೇಳೋಂತ ಕೆಲಸ ಕಾಯ್ದೆ ಭರತ್ ರೆಡ್ಡಿನ ಅರೆಸ್ಟ್ ಮಾಡದೇ ಇದ್ರೆ ಪಾದಯಾತ್ರೆ ಅಲ್ಲ. ಇನ್ನ ಬೇರೆ ಇವತ್ತು ಅರೆಸ್ಟ್ ಮಾಡ್ಬೇಕು. ಯಾರು ಈ ಗಲಭೆಯಲ್ಲಿ ಒಬ್ಬ ಮನುಷ್ಯ ಡೆತ್ ಆಗಿರಲ್ಲ, ಅವ್ರು ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀವಿ. ಅಲ್ಲ, ಭರತ್ ರೆಡ್ಡಿ ಅವರು ಸೇರ್ಕೊಂಡು ಇವತ್ತು ಕೇಸಲ್ಲಿ ಏನು ಭರತ್ ರೆಡ್ಡಿ ಕೂಡ ಶಾಮೀಲಾಗಿರೋ ಕಾರಣ ಭರತ್ ರೆಡ್ಡಿ ಅವರು, ಆ ಸಿದ್ದೇಶ್ ರೆಡ್ಡಿ ಅವರು, ಅವ್ರ ಹಿಂಬಾಲಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಜಿಒ ಆಗಿದ್ರಿ. ಜಿಒ ಆದ್ಮೇಲೆ ಕೂಡ ಇವತ್ತಿನ ತನಕ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರಂದ್ರೆ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಬೇಕಲ್ಲ. ವೆಪನ್ಸ್ ವಶಪಡಿಸಿಕೊಂಡು ಈ ಒಂದು ವೆಪನ್ ಹೊಂದಿದಂಥ ವ್ಯಕ್ತಿಗಳನ್ನ ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಅಸಂತೃಪ್ತಿ ಇದೆಯಲ್ಲ, ಈಗ ಅವ್ರದೇ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತಂದೇಳಿ ಗ್ಯಾರಂಟಿ ಇದೆಯಾ? ನಾವು ಆಲ್ರೆಡಿ ಕೇಳಿದ್ವಲ್ರಿ, ಬಹಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲ ಅಂದ್ರೆ ನಾವು ಸಿಬಿಐಗೆ ಕೊಡ್ರಿ, ಇಲ್ಲಿದ್ರಿಂದ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರು ಇದ್ರೆ ಮಾಡಿಸ್ರಿ ಅನ್ನೋ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟಿವಿ. ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ, ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರು ತಪ್ಪು ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗ್ಲೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರ್ ಆಗಿ ಏನಂತದ್ದು, ಅವತ್ತು ಗುಂಡಾರಿಸಿದಂತ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರುಗುವಂತ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತ ಹೇಳಿ ಗಲಭೆ ಆಗಿದೆ. ಗಲಭೆ ಆದಂತ ಟೈಮಲ್ಲಿ 100 ಮಂದಿ ಬಂದಂತ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂತ ಟೈಮಲ್ಲಿ ಅವ್ರೇನೋ ಮಾತಾಡೋ, ನಾನೇನೋ ಮಾತಾಡೋ, ತನಿಖೆ ನಡ್ಲಿ ಅಂತ ಹೇಳಿದೆ. ಇವತ್ತು ಖಾಸಗಿ ರಿವಾಲ್ವರ್ ಇಂದ ಫೈರ್ ಆಗಿದೆ ಅನ್ನೋದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂತ ಸಂದರ್ಭದಲ್ಲಿ ಕೂಡ ಅವ್ರು ಅರೆಸ್ಟ್ ಮಾಡ್ಬೇಕನ್ನೋ ಒತ್ತಾಯ ಕೂಡ ಮಾಡ್ತಾರೆ. ಈಗ ಪೊಲೀಸರು ಹೇಳ್ತಕ್ಕಂಥದ್ದು ಖಾಸಗಿ ರಿವಾಲ್ವರ್, ಬಟ್ ಯಾರು ಖಾಸಗಿ ಅಂತ ಇದುವರೆಗೆ ಹೇಳ್ತಾ ಇಲ್ಲ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದ್ರೆ ಯಾರು ಆಲ್ರೆಡಿ ಜಮಾ ಮಾಡ್ಕೊಂಡ್ರೆ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳಲ್ಲಿ ಸಾರ್ವಜನಿಕರಿಂದ ಯಾರು ಕೂಡ ಒಪ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರ್ಯಾರು ಗುಂಡುಗಳು ತಗೊಂಡಿದ್ದಾರ, ಎಲ್ಲವನ್ನೂ ಗೊತ್ತಿದಾವ.